ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತಿನ ದಿನ ಮುಂದೆ ಬರುವಂಥ ಯಾವುದೇ ಎಕ್ಸಾಮ್ ಬರ್ರಿ, ಅದರಲ್ಲಿ ಮೂಲೆಗಳ ಮೇಲೆ ಭಾಳ ಕ್ವಶನ್ ಕೇಳ್ತಾ ಬರ್ತಾನೆ ಸ್ನೇಹಿತರೆ. ಆದ್ದರಿಂದ ಇವತ್ತು ನಿಮ್ಮ ಕ್ಲಾಸ್ ಭಾಳ ಇಂಪಾರ್ಟೆಂಟ್ ಇದೆ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇ ಪ್ರಶ್ನೆ ನೋಡಿ ಸ್ನೇಹಿತರೆ, ಮಾನವನ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ ನೋಡಿರಿ. ಮಾನವನ ದೇಹದಲ್ಲಿರುವ ಒಟ್ಟು ಮೂಳೆಗಳ ಸಂಖ್ಯೆ ನೋಡಿರಿ. ಇದು PSI ಕೇಳಿದ್ದಾನೆ, PC ಅಂತೂ 10 ಸಲ ಕೇಳಿದ್ದಾನೆ. PC ಎಕ್ಸಾಮಲ್ಲಿ ನೋಡಿರಿ, ಮಾನವನ ದೇಹದಲ್ಲಿರುವ ಮೂಳೆಗಳ ಸಂಖ್ಯೆ ನೋಡಿರಿ. ಆಪ್ಷನ್ ನೋಡಿರಿ, 198, 206, 220, 200 ನೋಡಿರಿ. ಮಾನವನ ದೇಹದಲ್ಲಿರುವ ಒಟ್ಟು ಮೂಳೆಗಳ ಸಂಖ್ಯೆ ಅಂತ ಕೇಳಿದ್ರೆ ಸ್ನೇಹಿತರೆ, ಅದಕ್ಕೆ ಸರಿಯಾದ ನೋಡಿರಿ. ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ನೋಡಿರಿ 206 ನೋಡಿರಿ. ಮಾನವನ ದೇಹದಲ್ಲಿರುವ ಒಟ್ಟು ಮೂಳೆಗಳ ಸಂಖ್ಯೆ 206 ನೋಡಿರಿ. 206 ನೆನಪಿರಲಿ, ಭಾಳ ಎಕ್ಸಾಮ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ, TBಯ ಎಂಬ ಮೂಳೆ ಇರುವುದು ನೋಡಿರಿ. TBಯ ಎಂಬ ಮೂಳೆ ಕಂಡುಬರುವುದು ನೋಡಿರಿ. ಇದು ಕೂಡ IS ಎಕ್ಸಾಮಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ. ಇದೇ ಕ್ವಶನ್ ಲಾಸ್ಟ್ ಟೈಮ್ KS ಪರೀಕ್ಷೆಯಲ್ಲಿ ಕೂಡ ಕೇಳಿದ್ದಾನೆ ನೋಡಿರಿ. TBಯ ಎಂಬ ಮೂಳೆ ಇರುವುದು ನೋಡಿರಿ, ತಲೆಬುರುಡೆಯಲ್ಲಿ, ತೋಳಿನಲ್ಲಿ, ಕಾಲಿನಲ್ಲಿ, ಮುಖದಲ್ಲಿ ನೋಡಿರಿ. ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. TBಯ ಎಂಬ ಮೂಳೆ ಇರುವುದು ಅಥವಾ ಕಂಡುಬರುವುದು ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾಯ್ತು ನೋಡಿರಿ. ಕಾಲಿನಲ್ಲಿ ನೋಡಿರಿ, TB ಎಂಬ ಮೂಳೆ ಇದೆಲ್ಲ ಇದು ಕಾಲಿನಲ್ಲಿ ಕಂಡು ಬರ್ತದೆ ನೋಡಿರಿ. ಇದು TBಯ ನೋಡಿರಿ, ಭಾಳ ಸಲ ಎಕ್ಸಾಮ್ ಕ್ವಶನ್ ಆಗಿದೆ, ನೆನಪಿರಲಿ. ನಂತರ ನೋಡಿರಿ, ಮಾನವ ಶರೀರದಲ್ಲಿ ಅತಿ ದೊಡ್ಡ ಮೂಳೆ ಯಾವುದು ನೋಡಿರಿ. ಮಾನವನ ಶರೀರದಲ್ಲಿ ಅತಿ ದೊಡ್ಡ ಮೂಳೆ ಯಾವುದು ನೋಡಿರಿ. ಫಿಬೂಲ್, ಸವಡೆ ಮೂಳೆ, ಹೆಗಲ ಮೂಳೆ, ಕಾಲರ್ ಮೂಳೆ ನೋಡಿರಿ. ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಮಾನವ ಶರೀರದಲ್ಲಿ ಅತಿ ದೊಡ್ಡ ಮೂಳೆ ಯಾವುದು ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾಗುತ್ತೆ ನೋಡಿರಿ. ಫಿಬೂಲ್ ನೋಡಿರಿ. ಫಿಬೂಲ್ ಇದೆಲ್ಲ ಇದು ಮಾನವನ ಶರೀರದಲ್ಲಿ ಅತಿ ದೊಡ್ಡ ಮೂಳೆಯಾಗಿದೆ. ಇದು ಕೂಡ ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾನೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ಮೂಳೆಗಳು ಇದರಿಂದ ಮಾಡಲ್ಪಟ್ಟಿದೆ ನೋಡಿರಿ. ಇದಂತೂ ಎಲ್ಲ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾನೆ ಸ್ನೇಹಿತರೆ. PSIಲಿ 10 ಸಲ ಕೇಳಿದ್ದಾನೆ, ನೀವು ನೋಡಿರಬೇಕು. PSI ಕ್ವಶನ್ ಪೇಪರ್ ತೆಗೆದು ನೋಡಿರಿ, ಅದರಲ್ಲಿ ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾನೆ ನೋಡಿರಿ. ಮೂಳೆಗಳು ಇದರಿಂದ ಮಾಡಲ್ಪಟ್ಟಿದೆ ನೋಡಿರಿ. ಕ್ಯಾಲ್ಸಿಯಂ ಹಾಗೂ ಫಾಸ್ಫರಸ್, ಕ್ಯಾಲ್ಸಿಯಂ ಹಾಗೂ ಸಲ್ಫರ್, ಕ್ಯಾಲ್ಸಿಯಂ ಹಾಗೂ ಮ್ಯಾಗ್ನೀಷಿಯಂ, ಕ್ಯಾಲ್ಸಿಯಂ ಹಾಗೂ ಕಬ್ಬಿಣ ನೋಡಿರಿ. ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಮೂಳೆಗಳು ಇದರಿಂದ ಮಾಡಲ್ಪಟ್ಟಿದೆ ನೋಡಿ ಸ್ನೇಹಿತರೆ, ಇದಕ್ಕೆ ಸರಿ ಹೋಗುತ್ತೆ ನೋಡಿರಿ. ಕ್ಯಾಲ್ಸಿಯಂ ಹಾಗೂ ಫಾಸ್ಫರಸ್ ನೋಡಿರಿ. ಮೂಳೆಗಳು ಮಾಡಲ್ಪಟ್ಟಿರೋದು ಕ್ಯಾಲ್ಸಿಯಂ ಹಾಗೂ ಫಾಸ್ಫರಸ್ನಿಂದ. ಭಾಳ ಸಲ ಎಕ್ಸಾಮಿಗೆ ಕ್ವಶನ್ ಕೇಳಿದ್ದಾನೆ, ನೋಟ್ ಮಾಡ್ಕೋರಿ, ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದು. ನಂತರ ನೋಡಿರಿ, ಅಪಘಾತದಲ್ಲಿ ಒಬ್ಬಾತನಿಗೆ ಮಂಡಿ ಕೀಲಿಗೆ ಪೆಟ್ಟಾದಲ್ಲಿ ನೋಡಿರಿ, ಒಬ್ಬನಿಗೆ ಆಕ್ಸಿಡೆಂಟ್ ಆಗುತ್ತೆ, ಅವನಿಗೆ ಮಂಡಿ ಕೀಲಿಗೆ ಪೆಟ್ಟಾದಲ್ಲಿ ಆತ ಯಾವ ವೈದ್ಯರನ್ನು ಸಂಪರ್ಕಿಸಬೇಕು ನೋಡಿರಿ. ಇದು ಕೂಡ ಭಾಳ ಎಕ್ಸಾಮ್ಲಿ ಕ್ವಶನ್ ಆಗಿದೆ ನೋಡಿರಿ. ಅಪಘಾತದಲ್ಲಿ ಒಬ್ಬಾತನಿಗೆ ಮಂಡಿ ಕೀಲಿಗೆ ಪೆಟ್ಟಾದಲ್ಲಿ ಆತ ಯಾವ ವೈದ್ಯನಿಗೆ ಸಂಪರ್ಕಿಸಬೇಕು ನೋಡಿರಿ. ಇದನ್ನು ಅಪ್ಲೈಡ್ ಥರ ಕೇಳ್ತಾನೆ. ಆಪ್ಷನ್ ನೋಡಿರಿ, ಆರ್ಥೋಪೆಡಿಕ್ ಸರ್ಜನ್, ಪೀಡಿಯಾಟ್ರಿಕ್ ಸರ್ಜನ್, ಯೂರೋಲಜಿಸ್ಟ್ ಸರ್ಜನ್, ಯಾವುದೂ ಅಲ್ಲ ನೋಡಿರಿ ಸ್ನೇಹಿತರೆ. ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ನೋಡಿರಿ, ಇದಕ್ಕೆ ಸರಿ ಆಯ್ತು ನೋಡಿರಿ, ಆರ್ಥೋಪೆಡಿಕ್ ಸರ್ಜನ್ ನೋಡಿರಿ. ಆರ್ಥೋಪೆಡಿಕ್ ಸರ್ಜನ್ ಅಂದರೆ ಗೊತ್ತಿರಬೇಕು ಸ್ನೇಹಿತರೆ ನಿಮಗೆ, ಮೂಳೆ ತಜ್ಞ ನೋಡಿರಿ. ಮೂಳೆ ತಜ್ಞರನ್ನು ಅವನು ಸಂಪರ್ಕ ಮಾಡಬೇಕು ನೋಡಿರಿ. ಅಪಘಾತದಲ್ಲಿ ಆಗಲಿ ಯಾವುದೇ ಒಂದು ಕ್ವಶನ್ ಕೊಟ್ಟರೆ ಮಂಡಿ ಕೀಲಿಗೆ ಪೆಟ್ಟಾದಲ್ಲಿ ಅಥವಾ ಆಕ್ಸಿಡೆಂಟ್ ಆಗಲಿ ಅವ ಆರ್ಥೋಪೆಡಿಕ್ ಸರ್ಜನ್ ಅಂದರೆ ಮೂಳೆ ತಜ್ಞರಿಗೆ ಸಂಪರ್ಕ ಮಾಡಬೇಕು. ಇದು ಕೂಡ ಎಕ್ಸಾಮ್ಲಿ ಕ್ವಶನ್ ಆಗಿದೆ, ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ಮಾನವ ದೇಹದ ಅತ್ಯಂತ ಚಿಕ್ಕ ಮೂಳೆ ನೋಡಿರಿ. ಇದು ಕೂಡ ಭಾಳ ಎಕ್ಸಾಮ್ಲಿ ಕ್ವಶನ್ ಆಗಿದೆ. ಮಾನವ ದೇಹದ ಅತ್ಯಂತ ಚಿಕ್ಕ ಮೂಳೆ, ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಉಗುರುಗಳು, ಮೂಗಿನ ಮೂಳೆ, ಸ್ಟೆಪಿಸ್, ಯಾವುದೂ ಅಲ್ಲ ನೋಡಿರಿ. ಮಾನವ ದೇಹದ ಅತ್ಯಂತ ಚಿಕ್ಕ ಮೂಳೆ ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ನೋಡಿರಿ. ಸ್ಟೆಪಿಸ್ ನೋಡಿರಿ. ಸ್ಟೆಪಿಸ್ ಇದೆಲ್ಲ ಇದು ಮಾನವ ದೇಹದ ಅತ್ಯಂತ ಚಿಕ್ಕ ಮೂಳೆ, ಇದು ಕಿವಿಯಲ್ಲಿ ಕಂಡುಬರುತ್ತದೆ, ನೆನಪಿರಲಿ ನೋಡಿರಿ. ಇದು ಕೂಡ ಕ್ವಶನ್ ಆಗಿದೆ. ಸ್ಟೆಪಿಸ್ ಎಂಬ ಮೂಳೆಯು ಅತ್ಯಂತ ಚಿಕ್ಕ ಮೂಳೆಯಾಗಿದೆ, ಅದು ಕಂಡುಬರುವುದು ಎಲ್ಲಿ ಅಂತ ಕೇಳಿದರೆ ಅದು ಕಿವಿಯಲ್ಲಿ, ನೆನಪಿರಲಿ. ಅದು ಮಾನವ ದೇಹದ ಅತ್ಯಂತ ಚಿಕ್ಕ ಮೂಳೆ ಸ್ಟೆಪಿಸ್, ಅದು ಕಂಡುಬರೋದು ಕಿವಿಯಲ್ಲಿ, ನೆನಪಿರಲಿ. ನಂತರ ನೋಡಿರಿ, ದೇಹದ ಗಟ್ಟಿಯಾದ ಮೂಳೆ ಕಂಡುಬರುವುದು ನೋಡಿರಿ. ದೇಹದ ಮಾನವನ ದೇಹದ ಗಟ್ಟಿಯಾದ ಮೂಳೆ ಕಂಡುಬರುತ್ತದೆ ನೋಡಿರಿ. ತೊಡೆ, ದವಡೆ, ಭುಜ, ನೆಕ್ ನೋಡಿರಿ. ಮಾನವನ ದೇಹದ ಗಟ್ಟಿಯಾದ ಮೂಳೆ ಕಂಡುಬರುವುದು, ಇದು ಕೂಡ ಕ್ವಶನ್ ಆಗಿದೆ ಸ್ನೇಹಿತರೆ ನೋಡಿರಿ. ಇದಕ್ಕೆ ಸರಿ ಆಗುತ್ತೆ ನೋಡಿರಿ. ದವಡೆ ನೋಡಿರಿ. ದವಡೆ ಅಂದರೆ ಹಲ್ಲು ಇರೋದಿಲ್ಲ, ಅಲ್ಲೊಂದು ಮೂಳೆ ಇರುತ್ತೆ, ಎನಾಮಲ್ ಅಂತ ಒಂದು ಮೂಳೆ ಇರುತ್ತೆ ಸ್ನೇಹಿತರೆ. ಎನಾಮಲ್ ಅಂತ ಮೂಳೆ ಹೆಸರು ಕೇಳಬೇಕು ನೀವು, ಎನಾಮಲ್ ಅಂತ. ಇದು ದವಡೆಯಲ್ಲಿ ಕಂಡುಬರುತ್ತೆ ಸ್ನೇಹಿತರೆ. ಇದು ಮಾನವನ ದೇಹದ ಗಟ್ಟಿಯಾದ ಮೂಳೆ, ನೆನಪಿರಲಿ. ಭಾಳ ಎಕ್ಸಾಮ್ಲಿ ಕ್ವಶನ್ ಆಗಿದೆ. ಅದು ದವಡೆ, ದವಡೆ ಅಂತ ಕೊಡ್ತಾನೆ, ಇಟ್ಕೊಂಡೆ ಎನಾಮಲ್ ಅಂತ ಕೊಡ್ತಾನೆ, ನೆನಪಿರಲಿ. ದೇಹದ ಅಥವಾ ಮಾನವ ದೇಹದ ಗಟ್ಟಿಯಾದ ಮೂಳೆ ದವಡೆ ಮೂಳೆ ಅಥವಾ ಎನಾಮಲ್, ನೆನಪಿರಲಿ. ನಂತರ ನೋಡಿರಿ, ಮಾನವನ ದೇಹದ ತೂಕಕ್ಕೆ ಕಾರಣ ನೋಡಿರಿ. ನಾವು 50 kg ಆಗಲಿ 60 kg ಆಗಲಿ 70 kg ಈ ಥರ ತೂಕಕ್ಕೆ
ಕಾರಣ ಏನು? ಇದು ಕೂಡ ಭಾಳ ಎಕ್ಸಾಮ್ಲಿ ಕ್ವಶನ್ ಕೇಳಿದಾನೆ ಸ್ನೇಹಿತರೆ. ನೋಡಿರಿ, ಎಲಬು, ದವಡೆ, ಭುಜ, ನೆಕ್. ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ಮಾನವ ದೇಹದ ತೂಕಕ್ಕೆ ಕಾರಣ ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ನೋಡಿರಿ ಎಲಬುಗಳು. ನೋಡಿರಿ, ಎಲಬುಗಳು ಭಾರವಾಗಿರೋದ್ರಿಂದ ಮಾನವ ದೇಹ ಅತಿ ಹೆಚ್ಚಾಗಿ ನಮಗೆ ತೂಕವಾಗುತ್ತದೆ. ಇದು ಕೂಡ ಕ್ವಶನ್ ಆಗಿದೆ. ನೋಡಿರಿ, ಮಾನವ ದೇಹಕ್ಕೆ ತೂಕಕ್ಕೆ ಕಾರಣ ಅದು ಕೂಡ ಎಲಬು ಆಗಿರ್ತದೆ. ನೆನಪಿರಲಿ, ಕ್ವಶನ್ ಆಗಿದೆ, ನೆನಪಿರಲಿ. ನಂತರ ನೋಡಿರಿ, ಮೂಳೆ ಅಧ್ಯಯನವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ನೋಡಿರಿ, ಮೂಳೆ ಅಧ್ಯಯನವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಇದು ಕೂಡ ಕ್ವಶನ್ ಆಗಿದೆ. ಓರಾಲಜಿ, ಓಸ್ಟಿಯೋಲಜಿ, ಸಿರೋಮಾಲಜಿ, ಭೂವಿಜ್ಞಾನ. ನೋಡಿರಿ, ಮೂಳೆ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ಮೂಳೆ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾಗುತ್ತೆ ನೋಡಿರಿ ಓಸ್ಟಿಯಾಲಜಿ. ನೋಡಿರಿ, ಓಸ್ಟಿಯಾಲಜಿ ಅಂದರೆ ಮೂಳೆಗಳ ಅಧ್ಯಯನವಾಗಲಿ. ನೆನಪಿರಲಿ, ಭಾಳ ಎಕ್ಸಾಮ್ ಕ್ವಶನ್ ಆಗಿದೆ. ಮೂಳೆಗಳ ಅಧ್ಯಯನವನ್ನು ಓಸ್ಟಿಯಾಲಜಿ ಅಂತ ಕರೀತಾರೆ. ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ರಕ್ತದಲ್ಲಿ ಹೆಚ್ಚು ಯೂರಿಕ್ ಆಮ್ಲವಿರುವುದು ಈ ಕಾಯಿಲೆ ಲಕ್ಷಣ. ನೋಡಿರಿ, ಇದು ಕೂಡ ಕ್ವಶನ್ ಆಗಿದೆ. ರಕ್ತದಲ್ಲಿ ಹೆಚ್ಚು ಯೂರಿಕ್ ಆಮ್ಲವಿರುವುದು ಈ ಕಾಯಿಲೆ ಲಕ್ಷಣ. ಆಪ್ಷನ್ ನೋಡಿರಿ, ಸಂಧಿವಾತ, ಕೀಲುಗಳ ಉರಿಯೂತದ ರೋಗ, ಗೌಟ್, ಸಂಧಿವಾತದ ಹೃದಯ. ನೋಡಿರಿ, ಇದು ಹೃದಯ ಅಂತ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿರಿ, ರಕ್ತದಲ್ಲಿ ಹೆಚ್ಚು ಯೂರಿಕ್ ಆಮ್ಲ ಇರುವುದು ಈ ಕಾಯಿಲೆ ಲಕ್ಷಣ. ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ನೋಡಿರಿ ಸ್ನೇಹಿತರೆ, ಇದಕ್ಕೆ ಆನ್ಸರ್ ಗೌಟ್. ನೋಡಿರಿ, ರಕ್ತದಲ್ಲಿ ಹೆಚ್ಚು ಯೂರಿಕ್ ಆಮ್ಲ ಇರುವುದರಿಂದ ಗೌಟ್ ಎಂಬ ಕಾಯಿಲೆ ಕಂಡುಬರುತ್ತದೆ. ಭಾಳ ಎಕ್ಸಾಮ್ಲಿ ಕ್ವಶನ್ ಆಗಿದೆ. ಇದು ಲಾಸ್ಟ್ ಟೈಮ್ ಒಂದ್ಸಲ ಗ್ರೂಪ್ ಸಿ ಎಕ್ಸಾಮ್ಲಿ ಕ್ವಶನ್ ಕೇಳಿದಾನೆ ಸ್ನೇಹಿತರೆ. ನೋಡಿರಿ, ಗ್ರೂಪ್ ಸಿ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ಇದೇ ಕ್ವಶನ್ ಆಗಿದೆ. ರಕ್ತದಲ್ಲಿ ಹೆಚ್ಚು ಯೂರಿಕ್ ಆಮ್ಲ ಇರುವುದರಿಂದ ಕಂಡುಬರೋ ಕಾಯಿಲೆ ಲಕ್ಷಣ ಅಂತ ಹೇಳಿದ್ರೆ ಅದು ಗೌಟ್ ಕಾಯಿಲೆ. ನೆನಪಿರಲಿ. ನಂತರ ನೋಡಿರಿ, ಮಗುವಿನಲ್ಲಿ ಕಂಡುಬರುವ ಮೂಳೆಯ ಒಟ್ಟು ಸಂಖ್ಯೆ. ನೋಡಿರಿ, ಮಗುವಿನಲ್ಲಿ ಕಂಡುಬರುವ ಮೂಳೆಯ ಒಟ್ಟು ಸಂಖ್ಯೆ. ನೋಡಿರಿ, 200, 206, 300, 306. ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ಮಗುವಿನಲ್ಲಿ ಕಂಡುಬರುವ ಮೂಳೆ ಒಟ್ಟು ಸಂಖ್ಯೆ ಅಂತ ಕೇಳಿದರೆ ಸ್ನೇಹಿತರೆ ಅದು 300. ನೆನಪಿರಲಿ. ನೋಡಿರಿ, 300 ನೆನಪಿರಲಿ. ನೋಡಿರಿ, ಮಾನವ ದೇಹದಲ್ಲಿ ಕಂಡುಬರುವ ಒಟ್ಟು ಮೂಳೆಗಳ ಸಂಖ್ಯೆ ಅಂತ ಕೇಳಿದರೆ ಅದು 206. ಆದರೆ ಮಗುವಿನಲ್ಲಿ ಕಂಡುಬರುವ ಒಟ್ಟು ಮೂಳೆಗಳ ಸಂಖ್ಯೆ 300. ನೆನಪಿರಲಿ. ನೋಡಿರಿ, ಮಗುವಿನಲ್ಲಿ ಕೇಳಿದರೆ 300, ಮಾನವನಲ್ಲಿ ಕೇಳಿದರೆ 206. ನೆನಪಿರಲಿ. ಇಷ್ಟು ವಿಚಾರ ನೆನಪಿರಲಿ. ನಂತರ ನೋಡಿರಿ, ಮಾನವ ದೇಹದಲ್ಲಿ ಎಷ್ಟು ಜೋಡಿ ಪಕ್ಕೆಲುಬುಗಳು? ನೋಡಿರಿ, ಮಾನವ ದೇಹದಲ್ಲಿ ಕಂಡುಬರುವ ಪಕ್ಕೆಲುಬುಗಳ ಜೋಡಿ ಎಷ್ಟು? ನೋಡಿರಿ, ಇದು ಕೂಡ ಲಾಸ್ಟ್ ಟೈಮ್ PSI ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ. PSI ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ. ನೋಡಿರಿ, ಮಾನವ ದೇಹದಲ್ಲಿ ಎಷ್ಟು ಜೋಡಿ ಪಕ್ಕೆಲುಬುಗಳು ಇವೆ ಅಂತ ಕೇಳಿದ್ದಾನೆ. ನೋಡಿರಿ, ಆಪ್ಷನ್ ನೋಡಿರಿ 10, 11, 12, 13. ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ಮಾನವ ದೇಹದಲ್ಲಿ ಕಂಡುಬರುವ ಜೋಡಿ ಪಕ್ಕೆಲುಬುಗಳು ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ನೋಡಿರಿ 12. ನೋಡಿರಿ, ಮಾನವ ದೇಹದಲ್ಲಿ ಕಂಡುಬರುವ ಜೋಡಿ ಪಕ್ಕೆಲುಬುಗಳ ಸಂಖ್ಯೆ 12. ಇದು ಕೂಡ PSI ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ಸ್ನಾಯುವನ್ನು ಮೂಳೆಗೆ ಸಂಪರ್ಕಿಸುವ ಅಂಗಾಂಶ. ನೋಡಿರಿ, ಸ್ನಾಯುವನ್ನು ಮೂಳೆಗಳಿಗೆ ಸಂಪರ್ಕಿಸುವ ಅಂಗಾಂಶ. ಇದು ಕೂಡ ಕ್ವಶನ್ ಆಗಿದೆ ಸ್ನೇಹಿತರೆ. ನೋಡಿ, ಸ್ನಾಯು ರಜ್ಜುಗಳು, ಜೆಂಟಿಕ್ ಕ್ಯಾಪ್ಸಲ್, ಅಸ್ಥಿರಜ್ಜು, ಬಾಡಿ ಫೈಬರ್. ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ಸ್ನಾಯುವನ್ನು ಮೂಳೆಗೆ ಸಂಪರ್ಕಿಸುವ ಅಂಗಾಂಶ ಅಂತ ಕೇಳಿದರೆ ಸ್ನೇಹಿತರೆ ನೋಡಿರಿ, ಇದಕ್ಕೆ ಸರಿಯಾದ ನೋಡಿರಿ ಸ್ನಾಯು ರಜ್ಜುಗಳು. ನೋಡಿರಿ, ಸ್ನಾಯು ರಜ್ಜುಗಳದಲ್ಲ, ಇವು ಸ್ನಾಯುವನ್ನು ಮೂಳೆಗೆ ಸಂಪರ್ಕ ನೀಡ್ತವೆ ಸ್ನೇಹಿತರೆ. ಇದು ಕೂಡ ಎಕ್ಸಾಮ್ಲಿ ಕ್ವಶನ್ ಆಗಿದೆ. ನೋಟ್ ಮಾಡ್ಕೋರಿ. ನಂತರ ನೋಡಿರಿ, ಮಾನವ ದೇಹದ ಉದ್ದನೆ ಮೂಳೆ ಯಾವುದು? ನೋಡಿರಿ, ಮಾನವ ದೇಹದ ಉದ್ದನೆ ಮೂಳೆ ಯಾವುದು? ನೋಡಿರಿ, ಪೀಬಲ್, ತ್ರಿಜ್ಯ, ಫೀಮರ್, ಸ್ಟೆಪ್ಸ್. ನೋಡಿರಿ, ನಿಮ್ಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ಮಾನವ ದೇಹದ ಉದ್ದನೆ ಮೂಳೆ ಯಾವುದು? ನೋಡಿ ಸ್ನೇಹಿತರೆ, ಮಾನವ ದೇಹದ ಉದ್ದನೆ ಮೂಳೆ ಅಂದರೆ ಫೀಮರ್. ನೋಡಿರಿ, ಇದು ತೊಡೆಯಲ್ಲಿ ಕಂಡು ಬರ್ತದೆ. ನೆನಪಿರಲಿ. ನೋಡಿರಿ, ಇದು ತೊಡೆಯಲ್ಲಿ ಕಂಡು ಬರ್ತದೆ. ನೆನಪಿರಲಿ. ಇದು ಕೂಡ ಕ್ವಶನ್ ಆಗಿದೆ. ಫೀಮರ್ ಎಂಬ ಮೂಳೆಯು ಮಾನವ ದೇಹದ ಉದ್ದವಾದ ಮೂಳೆಯಾಗಿದೆ. ಹಾಗಾದರೆ ಅದು ಕಂಡುಬರುವುದು ಎಲ್ಲಿ ಅಂತ ಕೇಳಿದರೆ ಅದು ತೊಡೆಯಲ್ಲಿ. ನೆನಪಿರಲಿ. ನೋಡಿರಿ, ಫೀಮರ್ ಮೂಳೆ ಕಂಡುಬರೋದು ತೊಡೆಯ ಭಾಗದಲ್ಲಿ. ನೆನಪಿರಲಿ. ನಂತರ ನೋಡಿರಿ, ಮಸಾಜ್ ಮತ್ತು ವ್ಯಾಯಾಮದ ಮೂಲಕ ದೇಹದ ದೋಷಗಳ ಚಿಕಿತ್ಸೆ. ನೋಡಿರಿ, ಮಸಾಜ್ ಆಗಲಿ ಮತ್ತು ವ್ಯಾಯಾಮದ ಮೂಲಕ ದೇಹದ ಭಾಗಗಳಿಗೆ ಅಂದರೆ ದೇಹದ ದೋಷಪಟ್ಟ ಭಾಗಗಳಿಗೆ ಚಿಕಿತ್ಸೆ ನೀಡುವ ವಿಧಾನವನ್ನು ಏನೆಂದು ಕರೆಯುತ್ತಾರೆ? ಇದು ಒಂದು ಸಲ KS ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ಆದ್ದರಿಂದ ಈ ಕ್ವಶನ್ ತಂದಿನ ಸ್ನೇಹಿತರೆ. ನೋಡಿರಿ, ಮಸಾಜ್ ಮತ್ತು ವ್ಯಾಯಾಮದ ಮೂಲಕ ದೇಹದ ದೋಷಗಳಿಗೆ ಚಿಕಿತ್ಸೆ ನೀಡುವ ವಿಧಾನವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ನೋಡಿರಿ, ಪಿಲೋಜೆನಿ, ಫಿಸಿಯೋಥೆರಪಿ, ಶರೀರಶಾಸ್ತ್ರ, ಪರಾವಲಂಬಿ ಶಾಸ್ತ್ರ. ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ಮಸಾಜ್ ಮತ್ತು ವ್ಯಾಯಾಮದ ಮೂಲಕ ದೇಹದ ದೋಷಗಳನ್ನು ಗುಣಪಡಿಸಲು ಅಥವಾ ಸರಿಪಡಿಸಲು ಚಿಕಿತ್ಸೆ ನೀಡುವ ವಿಧಾನವನ್ನು ಏನೆಂದು ಕರೆಯುತ್ತಾರೆ? ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ನೋಡಿರಿ ಫಿಸಿಯೋಥೆರಪಿ. ನೋಡಿರಿ, ಫಿಸಿಯೋಥೆರಪಿ ಅಂತ ಕರೀತಾರೆ. ನೆನಪಿರಲಿ. ನೋಡಿರಿ, ಮಸಾಜ್ ಆಗಲಿ ವ್ಯಾಯಾಮದ ಮೂಲಕ ದೇಹದಲ್ಲಿ ಕಂಡುಬರುವ ದೋಷಗಳನ್ನು
ಚಿಕಿತ್ಸೆ ಮೂಲಕ ಸರಿಪಡಿಸುವ ಒಂದು ವಿಧಾನವನ್ನು ಫಿಸಿಯೋಥೆರಪಿ ಅಂತ ಕರೀತಾರೆ. ಒಂದು ಸಲ KS ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ, ಇದೇ ಕ್ವಶನ್ ಆಗಿದೆ. ಆದ್ದರಿಂದ ಇದು ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೋರಿ. ನಂತರ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಯಾವುದು ನಮ್ಮ ದೇಹದ ಕಠಿಣ ಭಾಗ? ನೋಡ್ರಿ, ಈ ಕೆಳಗಿನಲ್ಲಿ ಯಾವುದು ನಮ್ಮ ದೇಹದ ಕಠಿಣ ಭಾಗ? ನೋಡ್ರಿ, ತಲೆಬುರುಡೆ ಮೂಳೆಗಳು, ಹೆಬ್ಬೆರಳು ಉಗುರುಗಳು, ಹಲ್ಲುಗಳ ದಂತಕವಚ, ಬೆನ್ನು ಮೂಳೆಗಳು. ನೋಡ್ರಿ, ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಯಾವುದು ನಮ್ಮ ದೇಹದ ಕಠಿಣ ಭಾಗವಾಗಿದೆ? ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿ ಹೇಳ್ತಾರೆ ನೋಡ್ರಿ, ಹಲ್ಲುಗಳ ದಂತಕವಚ. ಆಗಲೇ ತಾನು ಹೇಳಿದ್ದೀನಿ ಸ್ನೇಹಿತರೆ, ದವಡೆ ಇದೆಯಲ್ಲ, ನಮ್ಮ ದವಡೆ ಅದು ಅತ್ಯಂತ ಗಟ್ಟಿಯಾದ ಭಾಗ, ದೇಹದಲ್ಲೇ ಅತ್ಯಂತ ಗಟ್ಟಿಯಾದ ಭಾಗ. ಅದರಲ್ಲೇ ಒಂದು ಎನಾಮಲ್ ಅಂತ ಒಂದು ಮೂಳೆ ಕಂಡು ಬರುತ್ತೆ ಸ್ನೇಹಿತರೆ. ನೋಡ್ರಿ, ಎನಾಮಲ್ ಅಂತ ಒಂದು ಮೂಳೆ ಕಂಡು ಬರುತ್ತೆ ಸ್ನೇಹಿತರೆ. ಇದು ದವಡೆಯಲ್ಲಿ ಕಂಡು ಬರುತ್ತದೆ. ಆದ್ದರಿಂದ ಹಲ್ಲುಗಳು ನಮ್ಮ ದೇಹದ ಅತ್ಯಂತ ಗಟ್ಟಿಯಾದ ಭಾಗ ಅಥವಾ ದವಡೆ ಅಂತ ಕರೀತಾರೆ. ಭಾಳ ಎಕ್ಸಾಮ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ, ಹಲ್ಲುಗಳ ದಂತ ಕವಚ ಅಂತ ಕರೀತಾರೆ, ನೆನಪಿರಲಿ. ನಂತರ ನೋಡ್ರಿ, ಮಾನವ ದೇಹದಲ್ಲಿ ಲಿಪೋಸೈಟ್ಗಳು ಇದರಲ್ಲಿ ರೂಪುಗೊಳ್ಳುತ್ತದೆ. ನೋಡ್ರಿ, ಲಿಂಪೋಸೈಟ್ಗಳು ಮಾನವ ದೇಹದಲ್ಲಿ ಎಲ್ಲಿ ರೂಪುಗೊಳ್ಳುತ್ತದೆ ಅಂತ ಒಂದ್ಸಲ FDA ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ. ನೋಡ್ರಿ, ಇದು FDA ಪ್ರಶ್ನೆ. ನೋಡ್ರಿ, ಮಾನವ ದೇಹದಲ್ಲಿ ಲಿಪೋಸೈಟ್ಗಳು ಇದರಲ್ಲಿ ರೂಪುಗೊಳ್ಳುತ್ತದೆ. ಆಪ್ಷನ್ ನೋಡ್ರಿ, ಯಕೃತ್, ಮೂಳೆ ಅಸ್ಥಿಮಜ್ಜೆ, ಮೆದುಜರಿಕ ಗ್ರಂಥಿ, ಗುಲ್ಮ. ನೋಡ್ರಿ, ಮಾನವ ದೇಹದಲ್ಲಿ ಲಿಪೋಸೈಟ್ಗಳು ಎಲ್ಲಿ ರೂಪುಗೊಳ್ಳುತ್ತದೆ ಅಂತ ಕ್ವಶನ್ ಇದೆ FDA ಪರೀಕ್ಷೆಯಲ್ಲಿ ಸ್ನೇಹಿತರೆ. ನೋಡ್ರಿ, ಇದಕ್ಕೆ ಸರಿಯಾಯ್ತು ನೋಡ್ರಿ, ಮೂಳೆ ಅಸ್ಥಿಮಜ್ಜೆಯಲ್ಲಿ. ನೋಡ್ರಿ, ಮೂಳೆ ಅಸ್ಥಿಮಜ್ಜೆಯಲ್ಲಿ ಮಾನವ ದೇಹದಲ್ಲಿ ಲಿಪೋಸೈಟ್ಗಳು ರೂಪುಗೊಳ್ಳುತ್ತದೆ. ಇದು FDA ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ, ನೋಟ್ ಮಾಡ್ಕೊರಿ. ನಂತರ ನೋಡ್ರಿ, ಈ ಕೆಳಗಿನ ಯಾವ ಮೂಳೆ ಮಾನವ ಕಾಲಿನಲ್ಲಿ ಕಂಡುಬರುವುದಿಲ್ಲ? ನೋಡ್ರಿ, ಯಾವ ಮೂಳೆ ಮಾನವನ ಕಾಲಿನಲ್ಲಿ ಕಂಡುಬರುವುದಿಲ್ಲ? ನೋಡ್ರಿ, ಕಂಡುಬರುವುದಿಲ್ಲ ಅಂತ ಕ್ವಶನ್ ಕೇಳಿದಾನೆ. ಟಿಬಿಯಾನ, ಹ್ಯೂಮರಸ್, ಪಿಬುಲಾ, ಯಾವುದೂ ಅಲ್ಲ. ನೋಡ್ರಿ ಸ್ನೇಹಿತರೆ, ಈ ಕೆಳಗಿನ ಯಾವ ಮೂಳೆ ಮಾನವನಲ್ಲಿ ಕಾಲಿನಲ್ಲಿ ಕಂಡುಬರುವುದಿಲ್ಲ? ನಿಮಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಕಾಲಿನಲ್ಲಿ ಕಂಡುಬರದ ಮೂಳೆ ಯಾವುದು? ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾದ ನೋಡ್ರಿ, ಹ್ಯೂಮರಸ್. ನೋಡ್ರಿ, ಹ್ಯೂಮರಸ್ ಇದೆಲ್ಲ, ಇದು ಕಾಲಿನಲ್ಲಿ ಕಂಡುಬರುವುದಿಲ್ಲ. ಹಾಗಾದರೆ ಹ್ಯೂಮರಸ್ ಎಲ್ಲಿ ಕಂಡು ಬರ್ತದೆ ಕ್ವಶನ್ ಕೇಳ್ಬೋದು ಸ್ನೇಹಿತರೆ. ಇದು ತೋಳಿನ ಭುಜಭಾಗದಲ್ಲಿ. ನೋಡ್ರಿ, ತೋಳಿನ ಭುಜಭಾಗದಲ್ಲಿ ಹ್ಯೂಮರಸ್ ಮೂಳೆ ಕಂಡು ಬರ್ತದೆ. ಇದು ಕೂಡ ಕ್ವಶನ್ ಆಗಿದೆ ಸ್ನೇಹಿತರೆ. ಹ್ಯೂಮರಸ್ ಮೂಳೆ ಕಂಡುಬರೋದು ತೋಳಿನ ಭುಜಭಾಗದಲ್ಲಿ, ಇದು ಕಾಲಿನಲ್ಲಿ ಕಂಡುಬರುವುದಿಲ್ಲ. ಇವು ಮೂರು ಕಾಲಿನಲ್ಲಿ ಕಂಡುಬರುತ್ತದೆ, ನೆನಪಿರಲಿ. ನಂತರ ನೋಡಿ ಸ್ನೇಹಿತರೆ, ಬೆನ್ನು ಮೂಳೆ ಹೊಂದಿಲ್ಲದ ಪ್ರಾಣಿಗಳನ್ನು ಏನೆಂದು ಕರೆಯುತ್ತಾರೆ? ಇದಂತೂ PSI ಪರೀಕ್ಷೆ ಬರೀರಿ, PC ಬರೀರಿ, FDA ಬರೀರಿ, ಯಾವುದೇ ಪರೀಕ್ಷೆ ಬರೀರಿ, ಈ ಕ್ವಶನ್ ಕೇಳ್ತಾನೆ ಸ್ನೇಹಿತರೆ. ನೋಡಿರಿ, ಬೆನ್ನು ಮೂಳೆ ಹೊಂದಿಲ್ಲದ ಪ್ರಾಣಿಗಳನ್ನು ಎಂದು ಕರೆಯುತ್ತಾರೆ? ಆಪ್ಷನ್ ನೋಡಿರಿ, ಕಶೇರುಕಗಳು, ಅಕಶೇರುಕಗಳು, ನೀಲಜಲಚರಿಗಳು, ಯಾವುದೂ ಇಲ್ಲ. ನೋಡಿರಿ, ನಿಮಗೆ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ಬೆನ್ನು ಮೂಳೆ ಹೊಂದಿಲ್ಲದ ಪ್ರಾಣಿಗಳನ್ನು ನೋಡಿರಿ ಸ್ನೇಹಿತರೆ, ಇದಕ್ಕೆ ಸರಿಯಾಯ್ತು ನೋಡಿರಿ, ಅಕಶೇರುಕಗಳು. ನೋಡಿರಿ, ಅಕಶೇರುಕಗಳು ಅಂತ ಕರೀತಾರೆ. ಇದು ಕೂಡ ಕ್ವಶನ್ ಆಗಿದೆ. ಬೆನ್ನು ಮೂಳೆ ಹೊಂದಿರದ ಪ್ರಾಣಿಗಳನ್ನು ಅಕಶೇರುಕಗಳು ಅಂತ ಕರೀತಾರೆ, ನೆನಪಿರಲಿ. ನೋಡಿ ಸ್ನೇಹಿತರೆ, ಲಾಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಒಂದು ಮೂಳೆಗಳ ಕಾರ್ಯವಲ್ಲ? ನೋಡಿರಿ, ಇದು IAS ಕ್ವಶನ್, ಆದ್ದರಿಂದ ಲಾಸ್ಟ್ ಕ್ವಶನ್ ತಂದಿದ್ದೀನಿ ಸ್ನೇಹಿತರೆ. ನೋಡಿರಿ, ಈ ಕೆಳಗಿನವುಗಳಲ್ಲಿ ಯಾವುದು ಮೂಳೆಗಳ ಕಾರ್ಯವಲ್ಲ? ನೋಡಿರಿ, ಸ್ನಾಯು ಜೋಡಣೆ, ಪ್ರಮುಖ ಅಂಗಗಳ ರಕ್ಷಣೆ, ರಕ್ತ ಸ್ರವಿಕೆ ಮತ್ತು ಮೂಳೆಗಳ ಕ್ಯಾಲ್ಸಿಯಂ ನಿಯಂತ್ರಣದಲ್ಲಿ ಹಾರ್ಮೋನ್ಗಳ ಹೊಂದಾಣಿಕೆ, ರಕ್ತ ಉತ್ಪಾದನೆ. ನೋಡಿ ಸ್ನೇಹಿತರೆ, ಸ್ನಾಯು ಜೋಡಣೆ, ಪ್ರಮುಖ ಅಂಗಗಳ ರಕ್ಷಣೆ, ರಕ್ತ ಸ್ರವಿಕೆ ಮತ್ತು ಮೂಳೆಗಳ ಕ್ಯಾಲ್ಸಿಯಂ ನಿಯಂತ್ರಣೆ, ಹಾರ್ಮೋನ್ಗಳ ಹೊಂದಾಣಿಕೆ, ರಕ್ತ ಉತ್ಪಾದನೆ. ನೋಡಿರಿ, ಇದು IAS ಅಲ್ಲಿ ಕ್ವಶನ್ ಆಗಿದೆ ಸ್ನೇಹಿತರೆ. ನೋಡಿರಿ, ಇದಕ್ಕೆ ಸರಿಯಾಯ್ತು ನೋಡಿರಿ, ರಕ್ತ ಸ್ರವಿಕೆ, ಮೂಳೆಗಳ ಕ್ಯಾಲ್ಸಿಯಂ ನಿಯಂತ್ರಣದಲ್ಲಿ ಹಾರ್ಮೋನ್ಗಳ ಹೊಂದಾಣಿಕೆ. ಇಷ್ಟೆಲ್ಲ ವಿಚಾರ ಸ್ನೇಹಿತರೆ ನೀವು ಮೂಳೆಗಳಂತ ಬಂದಾಗ ಪ್ರಮುಖವಾಗಿ ತಿಳಿದಿರಬೇಕು. ನಾನು ನೀಡಿದ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ತರಗತಿ ನೋಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಯಾರು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ದಯವಿಟ್ಟು ಜಾಯ್ನ್ ಆಗಿ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.